ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಕಂಡ ಮೇಲೆ ಬಂಡಾಯ ಎದ್ದು ಪಕ್ಷದಿಂದ ಹೊರನಡೆದು ತಮ್ಮದೇ ಮೂಲ ಟಿಎಂಸಿ ಅಂತ ಘೋಷಣೆ ಮಾಡಿಕೊಂಡಿರೋ ವಿಪಕ್ಷ ನಾಯಕ ಋತುಬ್ರತ ಬ್ಯಾನರ್ಜಿ ನೇತೃತ್ವದ ಶಾಸಕರ ಬಣ ಈಗ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಹಾಗೂ ಟಿಎಂಸಿ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದೆ. ಸೋಮವಾರ ಕೋಲ್ಕತ್ತಾದ ಪಂಚತಾರಾ ಹೋಟೆಲ್ನಲ್ಲಿ ವಿಶೇಷ ಸಭೆ ನಡೆಸಿದ್ದ ಟಿಎಂಸಿ ಬಂಡಾಯ ನಾಯಕರು ಹೌರಾ ಮಧ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಅರೂಪ್ ರಾಯ್ ಅವರನ್ನ ಟಿಎಂಸಿಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋ ಬೆಳವಣಿಗೆ ನಡೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಬಜೆಟ್ ಅಧಿವೇಶನದ ನಂತರ ತೃಣಮೂಲ ಕಾಂಗ್ರೆಸ್ನ ಸುಮಾರು 60 ಶಾಸಕರು ಹೋಟೆಲ್ನಲ್ಲಿ ಸಭೆ ನಡೆಸಿದರು. ಈ ವೇಳೆ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ನ 70 ಮಾಜಿ ಕೌನ್ಸಿಲರ್ಸ್ ಹಾಜರಾಗಿದ್ರು. ಬಂಡಾಯ ಬಣ ತೃಣಮೂಲ ಪಕ್ಷದ ಸಂವಿಧಾನದ 20ನೇ ವಿಧಿಯನ್ನ ಉಲ್ಲೇಖ ಮಾಡದೆ ಇದು ಪ್ರತಿ 3 ವರ್ಷಗಳಿಗೊಮ್ಮೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆಯಬೇಕಾಗಿತ್ತು. ಆದರೆ 2022ರ ನಂತರ ಅಂತಹ ಯಾವುದೇ ಸಭೆ ನಡೆಯದ ಕಾರಣ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನ ಪ್ರಸ್ತಾವನೆಯೊಂದಿಗೆ ವಿಸರ್ಜಿಸಲಾಯಿತು. ನಂತರ ಋತುಬ್ರತ ಬ್ಯಾನರ್ಜಿ ಬಣ ಶಾಸಕ ಅರೂಪ್ ರಾಯ್ ಅಧ್ಯಕ್ಷತೆಯಲ್ಲಿ ಹೊಸ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ರಚಿಸಿ ಉಪಾಧ್ಯಕ್ಷ ಮತ್ತು ಖಜಾಂಚಿಯನ್ನ ಕೂಡ ಆಯ್ಕೆ ಮಾಡಿರುವುದಾಗಿ ವರದಿಯಾಗಿದೆ. ಇದರ ಮಧ್ಯೆ ಪಕ್ಷದ ಒಳಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯವಾಗಿತ್ತು ಅಂತ ಹೇಳಿಕೊಂಡಿರೋ ಅತೃಪ್ತ ನಾಯಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧವೂ ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಅದರಂತೆ ಸಭೆಯಲ್ಲಿ ಹಾಜರಿದ್ದ ಎಲ್ಲಾ ನಾಯಕರು ಅಭಿಷೇಕ್ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸುವ ನಿರ್ಣಯಕ್ಕೆ ಸಹಿ ಹಾಕಿದ್ದಾರೆ. ಇದರೊಂದಿಗೆ ಸಂಘಟನೆಯಲ್ಲಿ ಹೊಸ ರಕ್ತ ಹರಿಸೋದಕ್ಕೆ ಈ ನಿರ್ಧಾರ ಅತ್ಯಗತ್ಯ ಅಂತ ಬಂಡಾಯ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಾವೇ ಕಟ್ಟಿ ಬೆಳೆಸಿದ ಪಕ್ಷದಿಂದ ಈಗ ಮಮತಾ ಅವರನ್ನೇ ಉಚ್ಚಾಟನೆ ಮಾಡಿರೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ದೀದಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಈ ಮೂಲಕ ಕಾಣಿಸ್ತಾ ಇದೆ. ತೃಣಮೂಲ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ವಿರುದ್ಧ ಎದ್ದ ಬಂಡಾಯ ಈಗ ಅವರನ್ನೇ ಉಚ್ಚಾಟನೆ ಮಾಡೋ ಹಂತಕ್ಕೆ ಬಂದು ನಿಂತಿದೆ. ಇದರಿಂದ ಸಂಪೂರ್ಣವಾಗಿ ಮಮತಾ ಅಧಿಕಾರವನ್ನ ಕಸಿದುಕೊಳ್ಳಲಾಗಿದೆ. ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಒಂದು ವೇಳೆ ಮಮತಾ ಬ್ಯಾನರ್ಜಿ ತಮ್ಮೊಂದಿಗೆ ಸೇರೋದಕ್ಕೆ ಬಯಸಿದ್ರೆ ಅವರಿಗೆ ವಿಶೇಷ ಸಲಹೆಗಾರರು ಅನ್ನೋ ಸ್ಥಾನವನ್ನ ಕೊಡೋದಾಗಿನೂ ಕೂಡ ಈ ರೆಬೆಲ್ ಪಡೆಯ ಸಮಿತಿ ತಿಳಿಸಿದೆ. ಆದರೆ ಇಲ್ಲಿ ತನಕ ಮಮತಾ ಬ್ಯಾನರ್ಜಿ ಆಗಲಿ ಅಥವಾ ಟಿಎಂಸಿಯ ಅಧಿಕೃತ ನಾಯಕತ್ವದಿಂದಾಗಲಿ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಸದ್ಯದ ವಿಚಾರದ ಬಗ್ಗೆ ಮಾತ್ರ ದೀದಿ ಮಾತ್ರ ಕೋರ್ಟ್ ಮೆಟ್ಟಿಲೇರೋ ಸಾಧ್ಯತೆ ಎಂದು ಕಾಣಿಸ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.